ನಮ್ಮ ರಥವನ್ನು ಏರಿ ಕೋಕಂ ಕೊಯ್ಲಿಕ್ಕೆ ಅಂತ ಹೇಳಿ ತೋಟದ ಕಡೆ ಹೊರಟಾಯಿತು. ಕೋಕಂ ಅಂದರೆ ಮುರಗಲ ಹಣ್ಣು. ಮರದ ಹತ್ರ ಹೋಗಿ ನೋಡಿದರೆ ಕೋಕಂ ಹಣ್ಣೇ ಇರಲಿಲ್ಲ. ಒಂದು 4 ಹಣ್ಣು ಸಿಕ್ತು. ತೊಗೊಂಡು ಬರ್ತಾ ಇರಬೇಕಿದ್ರೆ ರೋಡ್ ಸೈಡಲ್ಲಿ ಚಳ್ಳೆ ಹಣ್ಣಿನ ಗಿಡ ಕಾಣ್ತು. ನಿಮಗೂ ಇದನ್ನು ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡೇ ಬಿಟ್ಟೆ. ಇದು ದುಡ್ಡು ಕೊಟ್ಟರು ಸಿಗದೇ ಇರುವಂಥ ಹಣ್ಣು. ಇದಕ್ಕೆ ಸಳ್ಳೆ ಹಣ್ಣು ಅಂತಲೂ ಕರೀತಾರೆ. ಕೊಯ್ಬೇಕಿದ್ರೆ ಮುಳ್ಳು ಕೂಡ ನಮ್ಮನ್ನು ಸ್ವಲ್ಪ ಮಾತಾಡಿಸಿದ್ವು. ಏನೇ ಇರಲಿ ಚಳ್ಳೆ ಹಣ್ಣು ಬೇಕಲ್ಲ, ಕೊಯ್ದೇ ಬಿಟ್ವಿ. ಇಷ್ಟು ಸಿಕ್ತು ನೋಡಿ. ಕೋಕಂ ಅಂದ ತಕ್ಷಣ ಎಲ್ಲರಿಗೂ ಜ್ಯೂಸೇ ನೆನಪಾಗೋದು ಅಲ್ವಾ? ಕೋಕಮ್ಮಿಂದ ಸಾರು ಮಾಡ್ಬೋದು, ತಂಬಳಿ ಮಾಡ್ಬೋದು. ಇವತ್ತು ಅಡುಗೆ ಆಟದಲ್ಲಿ ಸಿಂಪಲ್ಲಾಗಿ ಒಂದು ಕೋಕಂ ತಂಬಳಿಯನ್ನು ಮಾಡೋಣ. ಇದಕ್ಕೆ ನಾನು 4 ಕೋಕಮನ್ನು ತೆಗೆದುಕೊಂಡಿದ್ದೀನಿ. ನೋಡಿ, ಕೆಲವೊಬ್ಬರಿಗೆ ಕೋಕಂ ಸಿರಪ್ ಮಾತ್ರ ಗೊತ್ತು, ಕೋಕಂ ಹಣ್ಣನ್ನು ನೋಡೇ ಇರೋದಿಲ್ಲ. ಇದನ್ನು ಕಟ್ ಮಾಡಿಕೊಂಡು ಇದ್ರ ಒಳಗಡೆ ಇರುವಂಥ ಬೀಜವನ್ನು ತೆಗೆದಿಟ್ಕೋಬೇಕು. ಕೋಕಂ ಸಿಪ್ಪೆಯನ್ನು ಬಿಸಿಲಲ್ಲಿ ಒಣಸಿ ಡಬ್ಬದಲ್ಲಿ ತುಂಬಿಟ್ಕೊಂಡ್ರೆ ನಾವು ಯಾವಾಗ ಬೇಕಾ ಆವಾಗ ಸಾರು ಮಾಡಬಹುದು. ಔಷಧಿಗೂ ಬರುತ್ತೆ. ಹಾಗೆ ಒಂದು ಮಿಕ್ಸಿ ಜಾರ್ಗೆ 1 ಕಪ್ ತೆಂಗಿನ ತುರಿ, ಸ್ವಲ್ಪ ನೀರು, ಹಾಗೆ ಕೋಕಮ್ಮನ್ನು ಹಾಕೋಬೇಕು. ಇದ್ರ ಜೊತೆಗೆ ಅರ್ಧ ಚಮಚ ಜೀರಿಗೆಯನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಪಿಂಕಿಶ್ ಆಗಿದೆ. ಈ ಕಲರಿನ ತಂಬಳಿ ನೀವು ಯಾವತ್ತಾದರೂ ಟೇಸ್ಟ್ ಮಾಡಿದ್ದೀರಾ? ಕಲರ್ ಮಾತ್ರ ಅಲ್ಲ, ರುಚಿನೂ ಸೂಪರ್. ಇದನ್ನು ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. 1/4 ಕಪ್ಪು ಮಜ್ಜಿಗೆಯನ್ನು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ಲು. ಆಲ್ರೆಡಿ ಇದು ಹುಳಿ ಇರುತ್ತೆ, ಬೇಕಾದರೆ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಹಾಗೆ ಸ್ವಲ್ಪ ನೀರನ್ನು ಸೇರಿಸಿ ತಂಬಳಿ ಹದಕ್ಕೆ ಇರಲಿ ಇದು. ಹಾಗೆ ಇದಕ್ಕೆ ಒಂದು 3-4 ಚಮಚ ಬೆಲ್ಲವನ್ನು ಹಾಕ್ಕೊಳ್ಳಿ. ಸಿಹಿ ಜಾಸ್ತಿ ಬೇಕಾದವರು ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಾದರೂ ಕಡಿಮೆ ಹಾಕ್ಕೊಳ್ಳಿ. ಸ್ವೀಟ್ ಜಾಸ್ತಿ ಇದ್ರೇ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಅನ್ನಕ್ಕೂ ಹಾಕೋಬಹುದು, ಹಾಗೆ ಕುಡಿಲೂಬಹುದು. ಈಗ ಒಂದು ಒಗ್ಗರಣೆ ಸೌಟನ್ನು ತಗೊಳ್ಳಿ. ಅದಕ್ಕೆ 2 ಚಮಚ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಹಾಗೆ ಸಾಸಿವೆ ಕಾಳು, ಒಂದು ಸ್ವಲ್ಪ ಜೀರಿಗೆ, ಹಾಗೆ ಇಂಗು, ಹಾಗೆ ಒಂದು ಒಣಮೆಣಸನ್ನು ಹಾಕ್ಕೊಂಡು ಇದಕ್ಕೆ ಒಗ್ಗರಣೆ ಮಾಡಿ. ನೋಡಿದ ತಕ್ಷಣ ಇದೇನು ಸ್ಟ್ರಾಬೆರಿ ತಂಬಳಿನ ಅನಿಸ್ಬಿಡತ್ತೆ ಅಲ್ವಾ? ಕಲರ್ ನೋಡಿ, ಅಷ್ಟು ಚೆನ್ನಾಗಿದೆ. ಪಿತ್ತ ನಿವಾರಕ ಆಗಿಯೂ ಕೂಡ ಇದು ಕೆಲಸ ಮಾಡುತ್ತೆ. ಹೀಗೆ ಆರೋಗ್ಯಕರವಾದ ರುಚಿಕರವಾದ ಅಡುಗೆಗಳನ್ನು ಅಡುಗೆ ಆಟದಲ್ಲಿ ಮಾಡ್ತಾ ಇರೋಣ. ಈ ತಂಬಳಿಯನ್ನು ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ ಟಾಟಾ ಬಾಬಾ.